ಹಾಯ್ ಆಲ್, ಹೇಗಿದ್ದೀರಾ? ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಕುಕ್ಕುಂಬರ್ ಗಟ್ಟಿ ಮಾಡ್ಕೊಳ್ತಿದ್ದೇನೆ. ಕುಕ್ಕುಂಬರ್, ಬೆಲ್ಲ, ಕೋಕೋನಟ್, ರೈಸ್, ಏಲಕ್ಕಿ, ಸಾಲ್ಟ್. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಕುಕ್ಕುಂಬರ್, ಬೆಲ್ಲ, ರೈಸ್. ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೇನೆ. ಒಂದು ಫುಲ್ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತಿದ್ದೇನೆ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ ತೆಂಗಿನ ತುರಿ ಹಾಕಿಕೊಂಡು ಮತ್ತು ನಾನಿಲ್ಲಿ ಗ್ರೈಂಡ್ ಮಾಡಿದ ಹಿಟ್ಟನ್ನು ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಸ್ಟೀಮರ್ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನನ್ನ ಅಜ್ಜಿ ಇದನ್ನು ಬಾಳೆ ಎಲೆಗೆ ಹಾಕಿ ಗಟ್ಟಿ ಮಾಡ್ಕೊಳ್ತಿದ್ರು. ಆದರೆ ನನ್ನ ಹತ್ರ ಇಲ್ಲಿ ಬಾಳೆ ಎಲೆ ಅವೈಲೇಬಲ್ ಇಲ್ಲ. ಆದ್ದರಿಂದ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಪ್ಲೇಟನ್ನೇ ಹಾಕಿ ಗಟ್ಟಿ ಮಾಡ್ಕೊಳ್ತಿದ್ದೇನೆ. ಯಾವುದ್ರಲ್ಲಿ ಮಾಡಿಕೊಂಡ್ರೆ ಏನಲ್ವಾ, ನಮಗೆ ಬ್ರೇಕ್ಫಾಸ್ಟಿಗೆ ಗಟ್ಟಿ ಬೇಕಷ್ಟೇ. ಏನಂತೀರಾ ನೀವು? ಈಗ ಸ್ಟೀಮರ್ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬೇಯಲಿಕ್ಕೆ ಇಡಿ. ಈಗ ರೆಡಿಯಾಗಿದೆ ನೋಡಿ ನಮ್ಮ ಬಿಸಿ ಬಿಸಿ ಬ್ರೇಕ್ಫಾಸ್ಟ್, ಕುಕ್ಕುಂಬರ್ ಅಡ್ಡಿ. ನಮ್ಮ ತುಳುನಾಡಿನಲ್ಲಿ ತೆಕ್ಕರೆದ ಅಡ್ಡಿಯ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲೂ ನೀವು ಮಾಡಿ. ತುಂಬಾ ಬೇಗ ಆಗುವ ಬ್ರೇಕ್ಫಾಸ್ಟ್ ಅಂತ ಹೇಳಲ್ಲ, ಅಟ್ಲೀಸ್ಟ್ 3/4 ಗಂಟೆ ಆದರೂ ಬೇಕು ಇದಕ್ಕೆ. ಆದರೆ ಕೆಲಸ ಕಡಿಮೆ ಅಂತ ಅಷ್ಟೇ. ದೋಸೆ ಥರ ಇಡೀ ಹೊತ್ತು ಮಾಡಿಕೊಂಡೇ ಇರಬೇಕಂತೇನಿಲ್ಲ ಅಲ್ವಾ, ಹಾಗಾಗಿ. ಈ ರೀತಿ ಬಂದಿದೆ ನೋಡಿ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ? ಬಾಯ್.